ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. In number 1, follow water. Number 2, follow no water, mulching, straw mulching. Number 3, water. Number 4, straw mulching. ಸ್ನೇಹಿತರೆ, ನೀವು ಸುಭಾಷ್ ಪಾಳೇಕರ್ ಕೃಷಿಲಿ ಒಂದು ಕಾಲುವೆಗೆ ನೀರು ಕೊಡ್ತೀರಾ, ಇನ್ನೊಂದು ಕಾಲುವೆಗೆ ಒಣ ತ್ಯಾಜ್ಯನ ಮುಚ್ಚಿಗೆ ಮಾಡಬೇಕು. ನೀರು ಒಣ ತ್ಯಾಜ್ಯ, ನೀರು ಒಣ ತ್ಯಾಜ್ಯ. Adding the water, taking the glass in right hand, and I am drinking. Water is entering in my stomach. If I drink the water by both hands, water will enter in the same stomach. ನಾನು ಈಗ ನೀರು ಕುಡಿತಾ ಇದ್ದೀನಿ. ಈ ಲೋಟ ತಗೊಂಡು ಬಲಗೈಯಲ್ಲಿ ಇಟ್ಕೊಂಡು ನೀರನ್ನ ಕುಡಿತಾ ಇದ್ದೀನಿ. ಈಗ ಕುಡಿದಾಗ ನೀರೇನಾಗ್ತಿದೆ ಅಂದರೆ ನನ್ನ ಜಠರ ಅಥವಾ ನನ್ನ ಹೊಟ್ಟೆಗೆ ನೀರು ಹೋಗ್ತಾ ಇದೆ. ನಾನು ಎರಡು ಕೈಯಲ್ಲಿ ಇಟ್ಕೊಂಡು ಕೂಡ ನೀರು ಕುಡಿದ್ವಿ ಅಂದರೆ ಅದೆಲ್ಲಿ ಹೋಗುತ್ತೆ? ಎರಡು ಕೈಯಲ್ಲಿ ಕೂಡ ನಾನು ಇಟ್ಕೊಂಡು ನೀರು ಕುಡಿದ್ರೆ ಅದು ಹೋಗೋದು ಹೊಟ್ಟೆಗೇನೆ. ನಾನು ಒಂದೇ ಕೈಯಲ್ಲಿ ಇಟ್ಕೊಂಡು ಕುಡಿದ್ರೂ ಕೂಡ ಅದು ಹೋಗೋದು ಹೊಟ್ಟೆಗೇನೆ. Give the water in this furrow. In this furrow. In this furrow, mulching. Now the roots of this plant are coming in the furrow. Roots of the plant are coming in the furrow. Same furrow. That means this root take the water of this plant, root of this plant take the water. That means when you give in alternate furrow, water is available to the both plant. It is correct? Then why you are giving in the second? Not necessary. Not necessary. You are saving 50% water. ಸ್ನೇಹಿತರೆ, ಒಂದು ಕೈಯಲ್ಲಿ ಇಟ್ಕೊಂಡು ಕುಡಿಯೋದು ಏನು ಅಂತ, ನಾವು ಸಾಧಾರಣವಾಗಿ ಎಲ್ಲ ಕಾಲುವೆಗಳಲ್ಲಿ ನೀರು ಕೊಡ್ತೀವಿ. ಆದರೆ ನಾವು ಈ ರೀತಿ ಕಾಲುವೆ ಬಿಟ್ಟು ಕಾಲುವೆಗೆ ನೀರು ಕೊಟ್ಟಾಗ ನಿಮಗೊಂದು ಗೊಂದಲ ಇರುತ್ತೆ. ಅದಕ್ಕೆ ಒಂದು ಕೈ ಎರಡು ಕೈ ಅನ್ನೋದು ಅವರು ಪರಿಪೂರ್ಣವಾಗಿ ಹೇಳ್ಕೊಟ್ಟಿದ್ದು. ಈ ಒಂದು ಕಾಲುವೆಯಲ್ಲಿ ನಾವು ನೀರು ಕೊಟ್ಟಾಗ ಏನಾಗುತ್ತೆ, ಈ ಗಿಡ ಬೆಳೆದಂಗೆ ಈ ಬೇರುಗಳು ಏನಾಗ್ತವೆ, ಈ ಕಾಲುವೆಗೆ ನೀರಿಗೆ ಬಂದು ನೀರು ತೊಗೊಳ್ತವೆ. ಈ ಗಿಡಗಳು ಏನಾಗ್ತವೆ, ಅದೇ ಕಾಲುವೆಗೆ ಬಂದು ಈ ಕಡೆಯಿಂದ ಬಂದು ನೀರು ತೊಗೊಳ್ತವೆ. ಈ ಗಿಡ ಇಲ್ಲಿರೋದೇನು ಮಾಡುತ್ತೆ, ಇಲ್ಲಿರೋ ಗಿಡಗಳು ಈ ಕಾಲುವೆಗೆ ಬಂದು ನೀರು ತೊಗೊಳ್ತವೆ, ಈ ಗಿಡಗಳು ಕಾಲುವೆಗೆ ನೀರು ತೊಗೊಳ್ತವೆ. ಈ ರೀತಿ ನೀರು ತೊಗೊಳಕ್ಕಾಗಿ ಬೆಳೆಯೋಕ್ಕಾಗುತ್ತೆ ಅಂತಂದಾಗ ನೀವು ಪ್ರತಿಯೊಂದು ಕಾಲುವೆಯಲ್ಲಿ ನೀರನ್ನು ಹೇಗೆ ಕೊಡ್ತೀರಾ? ಕಾಲುವೆ ಬಿಟ್ಟು ಕಾಲುವೆ ನೀರು ಕೊಟ್ಟರೆ ಸಾಕು. ಈ ರೀತಿ ಒಂದು ಕಾಲುವೆ ನೀರು ಕೊಡ್ತಾ ಇದೀವಿ, ಒಂದು ಕಾಲುವೆ ನೀರು ಬಿಡ್ತಾ ಇದ್ದೀವಿ ಅಂತಂದಾಗ, ಕೊಡದಿಲ್ಲ ಅನ್ನೋಗ ನಮಗೆ 50% ನೀರು ಮೊದಲನೇ ಹಂತದಲ್ಲೇ ಉಳಿತಾಯ ಆಯಿತು. ಇದು ನೀರು ಕೊಡಿ ಅಂತ ಹೇಳಿದಾಗ ಇದು ನೀರಾವರಿ ಇದನ್ನೇ ಪ್ರಶ್ನೆ. ಇದನ್ನು ಇಟ್ಕೊಂಡ್ರೆ ಮಳೆ ಬಿದ್ದಾಗ ಎಲ್ಲ ಕಡೆ ಬೀಳುತ್ತೆ. 50% water in furrow irrigation in alternate belt. Okay. Now we have mulched this trench and this trench. Humus is created. What is created? Humus.
1 kg humus absorb how many liter? 6 liter water. That means that humus absorb the water from the atmosphere and give available to the both root. That means automatically water is available to the plant. ಅಬ್ಬಾ ಯಾವಾಗ ನಾವು ಒಂದು ಕಾಲುವೆ ಬಿಟ್ಟು ಕಾಲುವೆ ನೀರು ಕೊಡ್ತಾ ಇದ್ದೀವಿ, ಮತ್ತೊಂದು ಕಾಲುವೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಲುವೆ ಬಿಟ್ಟು ಕಾಲುವೆ ಅದನ್ನು ನಾವು ಈ ಒಣ ತ್ಯಾಜ್ಯವನ್ನು ತುಂಬ್ತಾ ಇದ್ದೀವಿ, ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಒಣ ತ್ಯಾಜ್ಯಗಳು ವಿಘಟನೆ ಆಗಿದಾಗ ಆದಂಥ ಸಮಯದಲ್ಲಿ ಆಗೋದೇನೋ ಹ್ಯೂಮಸ್ ಅಥವಾ ಜೀವನ ದ್ರವ್ಯ ಆಗುತ್ತೆ. ನಾವು ತಿಳ್ಕೊಂಡೇ ಇದ್ದೀವಿ 1 kg ಹ್ಯೂಮಸ್ಸು 6 ಲೀಟ್ರ್ ನೀರು ವಾತಾವರಣದಿಂದ ಪ್ರತಿದಿನ ತೊಗೊಂಡು ಭೂಮಿಗೆ ಕೊಡುತ್ತೆ, ಬೇರುಗಳು ಕೊಡುತ್ತೆ ಅಂತ. ಈ 1 kg ಹ್ಯೂಮಸ್ಸು ವಾತಾವರಣದಿಂದ 6 kg ನೀರನ್ನು ತೊಗೊಂಡು ಬೇರುಗಳು ಕೊಡ್ತದೆ ಅಂದರೆ ಎಷ್ಟು ಸುಲಭವಾಗಿ ನೀರು ಸಿಗುತ್ತೆ. ಎಲ್ಲ ಕಡೆಯಿಂದ ನೀವು ಹೋಗೋ ನೀರು ಸಿಗೋಕ್ಕೆ ನಮಗೆ ಶುರುವಾಗಿದೆ. That means again 15% saving. ಇಲ್ಲಿಂದ ನೀರು ಸಿಗೋಕ್ಕೆ ಶುರುವಾದಾಗ ಏನಾಗುತ್ತೆ, ನಮ್ಮ ಗಿಡಗಳು ಹಸ್ರಾಗಿರ್ತವೆ, ಅದು ನೀರು ಕೇಳ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ತಡ ಮಾಡ್ತೀವಿ ನೀರು ಕೊಡೋದನ್ನು. ಈ ರೀತಿ ನೀರನ್ನು ಕಮ್ಮಿ ಕೊಡೋದು ಮತ್ತು ತಡ ಮಾಡೋದ್ರಿಂದ ನಮಗೇನಾಗುತ್ತೆ, ಮತ್ತು 15% ನೀರು ಉಳಿಯುತ್ತೆ. ಅಂದರೆ 65% ನೀರು ಉಳಿಯಿತು. Suppose you are giving 100 liters of the water to the soil. Among this 100 liter given water, irrigation water, 60% water is transevaporated in the atmosphere through the cracks appear on the surface of soil. ನಾವು ಯಾವಾಗ 100 ಲೀಟರ್ ನೀರನ್ನು ಭೂಮಿ ಮೇಲೆ ಭೂಮಿಗೆ ಕೊಡ್ತೀವಿ, ಆ ಭೂಮಿಲಿ ಆಗಿರೋಂಥ ಬಿರುಕುಗಳ ಮೂಲಕ ಬಂದಂಥ ಇದು ಎವಾಪರೇಷನ್ ಅಂತ ಏನು ಹೇಳ್ತೀವಿ, ಬಾಷ್ಪೀಕರಣದಿಂದ ಇದು ಸುಮಾರು 60 ಲೀಟರ್ ನೀರು ಬಾಷ್ಪೀಕರಣದಲ್ಲಿ ಮೇಲೆ ವಾತಾವರಣಕ್ಕೆ ವಾಪಸ್ಸು ಹೊರಟೋಗುತ್ತೆ. बाष्पीकरण नहीं, ಎವಾಪರೇಷನ್. बाष्प उत्सर्जन, कन्नड़ में बाष्पीकरण. बाष्पीकरण. Okay. When you mulch the soil, cracks are totally covered by the straw mulching. What the transpiration of the water in the atmosphere is stopped. Again 25% budget. ಯಾವಾಗ ನಾವು ರೀತಿ ಒಣತ್ಯಾಜ್ಯವನ್ನು ಕೊಟ್ಟು ನಾವು ಭೂಮಿನ ಮುಚ್ಚಿಗೆ ಮಾಡ್ತೀವಿ, ಭೂಮಿಲಿ ಬಿರುಕುಗಳು ಆಗೋದಿಲ್ಲ. ಅಂಥ ಸಮಯದಲ್ಲಿ ಬಾಷ್ಪೀಕರಣ ನೀರು ಆವಿಯಾಗೋದನ್ನು ತಡೆದು ಏನಾಗುತ್ತೆ, ನಮಗೆ ನೀರು ಆವಿಯಾಗೋದು ತಡೆಯುತ್ತೆ. ಭೂಮಿಲಿನ ನೀರು ಅಲ್ಲೇ ಇರುತ್ತೆ, ಬೇರುಗಳು ಸಿಗ್ತವೆ. ಅಂಥ ಸಮಯದಲ್ಲಿ ನಮಗೆ ಮತ್ತೆ 25% ನೀರು ಉಳಿತಾಯ ಆಗುತ್ತೆ. ಇವಾಗ ಎಷ್ಟಾಯಿತು ಮೊತ್ತ? ಜೋರಾಗೆ ಏನು ಇಂಜಿನಿಯರ್ 90 ಆಗೋಯ್ತು ರೀ. Total 90% saving. ನೋಡು 90.